ಮತ್ಸ ಮಕರ ಭುಜಂಗ ಪೇನ ಕರ್ಕಟ ಮಕಟ ಮೊದಲಾದ ಕ್ರೂರ ಜಲಚರಗಳಿಂದಲೂ ಪೇರ್ತಿರೆ ತಿಳಿದರೆ ಮೊದಲಾದ ತರಂಗಾವಳಿಗಳಿಂದ ಕೂಡಿ ಭಯಂಕರವಾಗಿ ಕಾಣುವ ಈ ಸಮುದ್ರವನ್ನು ದಾಟಿ ಹೋದರಲ್ಲಿವೆ ತಾತ ನಮಗೆ ಲಂಕಾನಗರವು ದೊರೆಯುವುದು. ಆದ್ದರಿಂದ ಮಧುಮುಖನ ಮೇದಿನಿಂಗಾರಿ ಮಧುಮಗಂತಿಗೆ ಸುಕ್ಷೇಮವನ್ನು ತರುವ ವೀರರಾರ ವಿಚಾರ ತಿಳಿಸಿ ತಾತ. ನಾನು ಸ್ವಲ್ಪ ಕಾಲ ರಾಮಧ್ಯಾನ ಅನುತನಾಗಿದ್ದೇನೆ. ಕುಮಾರ ಎಲ್ಲರನ್ನು ವಿಚಾರಿಸಿ. ನಳ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ನೀಲ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ಗವಾಯ, ನೀ ಎಷ್ಟು ಯೋಜನೆ ಹಾರಬಲ್ಲೆ? ಜಾಂಬುವಂತ, ನೀನು ಎಷ್ಟು ಯೋಜನೆ ಹಾರಬಲ್ಲೆ? ಅಂಗದಿ ಕುಮಾರ, ಈ ಶತೇಜ ಸಮುದ್ರವನ್ನು ದಾಟುವುದು ಅಂತ ದುಸ್ಸಾಹಸ ಕೆಲಸವೇನಲ್ಲ. ಏಕೆಂದರೆ ಹಿಂದೆ 21 ವರ್ಷ ಇಡೀ ಭೂಮಂಡಲ ಸುತ್ತಿ ಬಂದಿರುವರು. ವಯಸ್ಸಾದ ಕಾರಣ ಆಗಿ ಹೋಗಲು ಹಿಂದಿರುಗಿ ಬರಲಾರೆ. ಎಲ್ಲರಿಗೂ ಕೇಳಿದೆಯಲ್ಲ, ನೀನು ಎಷ್ಟು ಯೋಜನೆ ಆಗಲ್ಲ? ನಾನು 100 ಯೋಜನೆ ಬೇರೆ ಆಡಬಲ್ಲೆ. ಆದರೆ ನಾನು ಹಿಂದಿರುಗಿ ಬರಲು ಸಾಧ್ಯವಿಲ್ಲ. ಎಷ್ಟು ಯೋಜನೆ ಆಡಬಲ್ಲೆ? 40 ಯೋಜನೆಯನ್ನು ಹಾರಬಲ್ಲದಂತೆ. ಇದಕ್ಕೆಲ್ಲ ಆಂಜನೇಯ ಸರಿ. ಅವರೇ ಸರಿ. ಅವರಿಗೆ ಸರಿಸಾಟಿ ಯಾರು ಇಲ್ಲ. ಆಂಜನೇಯ, ನಿನಗೆ ಸರಿಸಾಟಿ ಆದವರು ಯಾರೂ ಇಲ್ಲ. ಈ ಶತೇಂದ್ರ ಸಮುದ್ರವನ್ನು ಹಾರಿ ಸೀತಾಮಾತೆಯ ದರ್ಶನ ಮಾಡಿ ರಾಮಚಂದ್ರ ಪ್ರಭುಗಳಿಗೆ ಅಲ್ಲಿ ವಿಚಾರವನ್ನು ತಿಳಿಸುವುದು ಹಾಗಿದ್ದ ಮೇಲೆ ಈ ಕಾರ್ಯವರನ್ನಿಂದ ಸಾಧ್ಯವೇ ತಾತ? ಸಾಧ್ಯವಾಗುವುದು ಸಾಧ್ಯ. ಜೈ ಜೈ ತಾತ. ಹಾಗಿದ್ದ ಮೇಲೆ ಈ ಸಮುದ್ರ ಎಂಬ ಕಾಲುವೆಯನ್ನು ಕ್ಷಣಮಾತ್ರದಲ್ಲಿ ದಾಟಿ ಅಲ್ಲಿರುವ ಕುಳ್ಳದನುಜರು ಏನಾದರೂ ಮುಸುಕಿದರೆ ಈಗೋ ನೋಡಿ ತಾತ ಹರಗುತ್ತುಗಳಿಂದ ಬುದ್ಧಿ ಬುದ್ಧಿ ಮುತ್ತಿನ ಹೊತ್ತಿನ ಚೂರ್ಣವನ್ನು ಮಾಡಿ ಮುತ್ತು ಜಾನಕಿಯವರು ಯಾವ ಹೊತ್ತಿನ ನಿಂತರೂ ಸುದ್ದಿಯನ್ನು ತರುತ್ತೇವೆ ತಾತ. ನಾನು ಬರುವ ಪರ್ಯಂತರ ತಾವೀ ಸಮುದ್ರ ತೀರದಲ್ಲಿ ನಿಂತು ರಾಮಧ್ಯಾನ ನಿರತರಾಗಿರಬೇಕು. ಕಾರ್ಯವಾದ ದಕ್ಷಿಣವೇ ನಾನು ಹೊರಟು ಬರುತ್ತೇನೆ. ಹೋಗಿ ಬರಲಿ ತಾತ. ಹೋಗಿ ಹೋಗಿ ಬರಲಿ.